ನಮ್ಮ ಬೇಡಿಕೆ ಇಷ್ಟೇ, ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ ಅನ್ಯಾಯ ಮತ್ತು ಬಲವಂತದ ಭೂ ಸ್ವಾಧೀನವನ್ನು ಸಂಪೂರ್ಣ ರದ್ದುಪಡಿಸಬೇಕು. ಯಾಕೆ ಅಂತೇಳಿದ್ರೆ ಈ ಭೂ ಸ್ವಾಧೀನ 2013ರ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ನಡೆಯುತ್ತಿಲ್ಲ. ಈ ಭೂ ಸ್ವಾಧೀನ KDB ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ನಡೆಯುತ್ತಾ ಇದೆ. 80% ರೈತರು ಲಿಖಿತವಾಗಿ ಈ ಭೂ ಸ್ವಾಧೀನಕ್ಕೆ ತಮ್ಮ ಅಸಮ್ಮತಿಯನ್ನು ದಾಖಲು ಮಾಡಿದ್ದಾರೆ. ಅವ್ರ ಹತ್ರ ಸ್ವೀಕೃತಿಯನ್ನು ಕೂಡ ಇದೆ, KDBಯಿಂದ ಪಡೆದಿರ್ತಕ್ಕಂಥ ಸ್ವೀಕೃತಿ ಇದೆ. ಬಹುತೇಕ ರೈತರು ಬಲವಂತ ಮತ್ತು ಅನ್ಯಾಯದ ಈ ಭೂ ಸ್ವಾಧೀನವನ್ನು ವಿರೋಧ ಮಾಡ್ತಾ ಇರುವಾಗ ರೈತರಿಂದ ಈ ಭೂಮಿ ಕಿತ್ಕೊಳ್ಳೇಬೇಕು ಅನ್ನುವಂಥ ಹಠ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದ ಒಂದು ಸರ್ಕಾರದ ಲಕ್ಷಣ ಅಲ್ಲ. ಇದೊಂದು ಫ್ಯಾಸಿಸ್ಟು ಗುಣದ ಸರ್ಕಾರದ ರೀತಿಯ ಒಂದು ನಡವಳಿಕೆ ಆಗ್ತದೆ. ಅವರು 5 ಕೋಟಿ ಎಲ್ಲ 10 ಕೋಟಿ ಕೊಡ್ಲಿ, ನಮ್ಗೆ ಬೇಡ, ನಮ್ ಜಮೀನ್ ಬೇಕು. ನಾವು ದುಡ್ಡು ತಿನ್ನೋದೇನು, ಮಕ್ಕಳು ಮರಿ ಏನು ತಿನ್ನೋದು ಎಲ್ಲ ಪಟ್ಬಿಟ್ಟು ಎಲ್ಲಿ ಹೋಗವ ನಾವು. ಫಸ್ಟ್ ಟೈಮ್ ಬರ್ತದ ತೋಟ ಮಾಡ್ತೀರಿ, ಯಾಕೆ ಅವ್ರಿಗೆ ಬಿಡ್ಬೇಕು ನಾವು? ನಮ್ಮ ಭೂಮಿನೇ ನಮ್ದೇ ತಪ್ಪು ಬಿಟ್ಟಿದ್ದು, ಫಸ್ಟ್ ಬಿಟ್ಟಿದ್ದು ನೋಡಿ ಸೆಕೆಂಡ್ ಲಿಸ್ಟ್ ಬಂದ, ನಾವು ಬಿಡಲ್ಲ.